ಥೋ ನನ್ನ ಕರ್ಮವೇ, ಎಂತ ಹಣೆ ಬರನಪ್ಪ ನಂದು. ಮಾಡಿಸ್ಕೊಂಡ್ ತಿನ್ನೋ ವಯಸ್ಸಲ್ಲಿ ಮಾಡಿಕ್ಕಂಗಾಗೋಯ್ತು. ಈ ವಯಸ್ಸಲ್ಲಿ ನನ್ನ ಮಗಂಗೆ ಅಡುಗೆ ಮಾಡಿಕ್ಬೇಕು. ಅಯ್ಯೋ, ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ಈ ಜಯನ್ನ ಓಡಿಸೋದು ಹೆಂಗ ಓಡಿಸ್ಬಿಟ್ವಿ. ಈ ಅಡುಗೆ ಜವಾಬ್ದಾರಿ ನನ್ನ ಮೇಲೆ ಬಂತಲ್ಲ. ಹಾ, ಏನು ಮಾಡಲಿ, ಇದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಒಟ್ಟಿಗೆ ಊಟ ಬೇಕೇ ಬೇಕು. ಈ ಮನೆಗೆ ಹೆಣ್ಣು ದಿಕ್ಕಿಲ್ಲ. ಅಯ್ಯೋ ನನ್ನ ಕರ್ಮ, ಏನು ಮಾಡಲಿ. ಜಯನ್ನ ಮತ್ತೆ ಕರ್ಕೊಂಬರಕ್ಕಾಗಲ್ಲ. ಅವಳು ಮತ್ತೆ ಬರೋದು ಬೇಡ ಬಿಡು. ಬೇಡ ಅವಳು ಬರೋದು. ಆದರೆ ಈ ಅಡುಗೆನ ಯಾರು ಮಾಡಿಕ್ಕಂಗೆ ಕೂತ್ಕೊಂತಾರೆ? ಈ ನನ್ನ ಮಗಂಗೆ ಬೆಳಗ್ಗೆ ಒಂದ್ಸತಿ, ಮಧ್ಯಾಹ್ನಕ್ಕೆ ಒಂದ್ಸತಿ, ರಾತ್ರಿಗೆ ಒಂದ್ಸತಿ ತರ ಮಾಡಬೇಕು. ಬೆಳಗ್ಗೆ ಮಧ್ಯಾಹ್ನಕ್ಕೆ ತಿನ್ನಲ್ಲ ಅಂತಾನೆ. ಅದು ಹೆಂಗೆ ಇಷ್ಟು ದಿನ ಎಣಗ್ಬಿಟ್ಲೋ ಏನು ಕತೆನೋ. ಆದರೆ ನನಗೆ ಕೈಲಾಗಲ್ವಲ್ಲ ಹಿಂಗೆ ಮಾಡಿಕ್ಕಕ್ಕೆ. ಏನು ಮಾಡಲಿ? ಆದಷ್ಟು ಬೇಗ ನನ್ನ ಮಗಂಗೆ, ರಾಮಣ್ಣಂಗೆ ಒಂದು ಮದುವೆ ಮಾಡಿಬಿಟ್ರೆ ಸರಿ ಹೋಗ್ತದಪ್ಪ. ಬರೋಳಗಂತೂ ಇನ್ನು ಮೇಲೆ ಕಟ್ಟುನಿಟ್ಟು ಮಾಡಿಬಿಡ್ಬೇಕು. ಅದು ಮಾಡಿ ಇದು ಮಾಡಿ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಮುಂಚೆಯಿಂದನೇ ಹೇಳ್ಬಿಟ್ರೆ ಹಂಗೆ ಇರ್ತಾವಿವು. ಒಂದು ಚೂರು ಏನೋ ಹೊಸದ್ರಾಗೆ ಒಂಚೂರು ಚೆನ್ನಾಗಿದೆ ಅಂತ ಲೂಸ್ ಬಿಟ್ಟೆ ಮುಗೀತು, ನನ್ನನ್ನೇ ಲೂಸ್ ಮಾಡಿಬಿಡ್ತವೆ. ಆದಷ್ಟು ಬೇಗ ಮದುವೆ ಮಾಡಲೇಬೇಕು. ಇಲ್ಲಾಂದ್ರೆ ಈ ನನ್ನ ಮಗಂಗೆ ರೊಟ್ಟಿ ಮಾಡಿ ತಡ್ಕೊಂಡು ಯಾವಳಿರ್ತಾಳೆ. ಮೊದಲೇ ವಯಸ್ಸಾಗೈತೆ, ಕೈಯೆಲ್ಲ ಜೋತ್ ಬೀಳ್ತಾವ ನನಗೆ, ಕಣ್ಣು ಬೇರೆ ಸರಿಯಾಗಿ ಕಾಣಲ್ಲ. ಮಾಡಬೇಕಪ್ಪ, ಮೊದಲು ಮಾಡಬೇಕು. ರಮಣ ಬಾರ, ಒಂಚೂರು ಕೈ ನೋವ್ತೈತೆ, ಒಂಚೂರು ರೊಟ್ಟಿ ತಡ್ಕೊಂಡು ಬಾ ಇಲ್ಲಿ. ಚಪಾತಿ ಮಾಡ್ತೀನಿ, ಬಾರ ಇಲ್ಲಿ. ಏನಮ್ಮ ಅಂಕ್ ಹೋಗ್ತಿದ್ಯಾ? ಕೃಷ್ಣನ ಎದ್ದಿಲ್ಲ, ಅವನ ಹತ್ರನೇ ಇದ್ದೆ. ಇನ್ನೂ ಎಚ್ಚರಿಕೆನೇ ಆಗಿಲ್ಲ ನೋಡು. ಜ್ಞಾನ ಬರೋವರೆಗೂ ಪಕ್ಕದಾಗ ಇರೋ ನಮ್ಮ ಎದ್ರೆ ಅಳ್ತಾನೆ ಯಾರಿಲ್ಲ ಅಂತ. ಅಯ್ಯೋ ಕೃಷ್ಣಂದಿರ್ಲಿ, ಅವನು ಎದ್ದಾಗ ನೋಡಿದ್ರಾಯ್ತು. ನನಗೆ ನೋಡಪ್ಪ, ಈ ಚಪಾತಿ ಎಲ್ಲ ಒತ್ತಕ್ಕಾಗಲ್ಲ, ರೊಟ್ಟಿನೂ ತಟ್ಟಕ್ಕಾಗಲ್ಲ, ಕೈಯೆಲ್ಲ ಜೋತ್ ಬಿದ್ದಾವೆ. ವಯಸ್ಸಾಗೈತಿ ನಿಮ್ಮ ಅಮ್ಮಂಗೆ. ಬಾ, ಒಂಚೂರು ಚಪಾತಿನ ನೆಟ್ಟಿಸ್ಕೊಡು, ನಾನು ಅಲ್ಲಿ ನಿಂತ್ಕೊಂಡು ಬೇಯಿಸ್ತೀನಿ, ಒಂಚೂರು ಸುಟ್ಕೊಡ್ತೀನಿ ಬಾ. ಹೇಳಮ್ಮ, ನನಗೆಲ್ಲಿ ಬರ್ತದೆ ಚಪಾತಿ ಲಟ್ಸಕ್ಕೆ? ನಾನು ಯಾವತ್ತೂ ಈ ಕೆಲಸ ಮಾಡಿಲ್ಲಪ್ಪ. ಏನು ನೀನು ಗಂಡಸ್ರಿಗೆಲ್ಲ ಇಂಥ ಕೆಲಸ ಹೇಳ್ತೀಯೇ? ನನಗೆಲ್ಲ ಆಗಲ್ಲ ಇವೆಲ್ಲ ಮಾಡೋಕ್ಕೆ. ಇಷ್ಟು ವರ್ಷದಿಂದ ನಾನು ಅಡುಗೆ ಮನೆ ಕಡೆಗೆ ಬಂದವನೇ ಅಲ್ಲ. ಅದು ಹೆಂಗೆ ಬರ್ತದೋ ಮಾಡಿ ನೀನೇ. ನನ್ನ ಮಗನೇ, ನೀನೇ ಮಾಡುವಂಥದ್ದು ಹೆಂಗ ಹೇಳ್ತೀಯ ನೀನು? ನೀನು ಹೆಂಡ್ತಿ ಅವಳ ಇಲ್ಲೇನು ಮಾಡಿಕ್ಕಕ್ಕೆ? ನಾನು ನಿಮ್ಮಮ್ಮ, ನಾನು ಹೇಳ್ತಿದ್ದೀನಿ ಮಾಡು. ಇವೆಲ್ಲ ಏನಿದ್ರು ನೀನು ಹೆಂಡ್ತಿ ತವಿಟ್ಕ, ನಂತವಲ್ಲ ನೋಡು. ನನ್ನ ಕೈಲಿ ಆಗಲ್ಲ ನಿನಗೆ ಅಡುಗೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ. ನಿನಗೆ 3 ಹೊತ್ತು 3 ಥರ ಬೇಕಲ್ಲ. ನೋಡು, ಇನ್ನು ಮೇಲೆ ರಾತ್ರಿ ಮಾಡಿದ್ದು ಬೆಳಗ್ಗೆ ತಿನ್ನು, ಬೆಳಗ್ಗೆ ಮಾಡಿದ್ದು ರಾತ್ರಿಗೆ ತಿನ್ನು, ಹಿಂಗೆ ಮಾಡೋದಿನ್ಮೇಲೆ. ಅಮ್ಮ, ನಾನು ಹಿಂಗಾದ್ರೆ ನಾನು ಊಟನೇ ಮಾಡಲ್ಲ ನೋಡು. ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನ ಸೇರಲ್ಲ, ಮಧ್ಯಾಹ್ನ ಮಾಡಿದ್ದು ರಾತ್ರಿಗೆ ಸೇರಲ್ಲ ನನಗೆ. ಇನ್ನು ರಾತ್ರಿ ಮಾಡಿದಂತೂ ಬೆಳಗ್ಗೆ ನಾನು ನೋಡೋದು ಇಲ್ಲ ಬಿಡೋದನ್ನ. ಅಣಯ್ಯ, ಏನು ಹೇಳಬಿಟ್ಟ? ಹಿಂಗಾದ್ರೆ ಮುಗೀತು ನೋಡು. ಹಂಗೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನನ್ನ ಕೈಲಿ ಆಗಲ್ಲ. ನಾನು ಅದಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ, ನಿನಗೆ ಆದಷ್ಟು ಬೇಗ ಇನ್ನೊಂದು ಮದುವೆ ಮಾಡಬೇಕು ಅಂತ. ಹೌದನಮ್ಮ? ಹ್ಞೂ, ಹಂಗೆ ಮಾಡಂತಾಗ ಇದ್ಗೆ. ಇವಾಗ ಇನ್ನೇನು ನಿನಗೂ ಅವಾಗ ಸಲೀಸಾಗ್ತದೆ. ನೋಡ್ದ ಮಕ್ಕದಾಗೆ ಮೀಸೆ ಹಂಗೆ ಚಿಗುರು ನಿಂತಿರೋದ? ಕಳ್ಳ ನೀನು. ಹೆಂಡತಿ ಹಿಂಗೆ ಹೋಗ್ತಿದ್ದಂಗೆನೆ ಇನ್ನೊಂದು ಮದುವೆಗೆ ರೆಡಿಯಾಗಿ ನಿಂತು ಬಿಟ್ಟ. ಇನ್ನೇನಮ್ಮ, ಹಿಂಗೆ ಒಂಟಿಯಾಗಿರೋಕ್ಕಾಗ್ತದೆ ಹೇಳೋ? ಮನೆಗೆ ಯಾರು ಬೇಕಲ್ಲ ಕೆಲಸ ಮಾಡೋಕ್ಕೆ. ನಿಂಗೆ ಬೇರೆ ವಯಸ್ಸಾಯ್ತು, ನನಗೆ ಹಿಂಗೆಲ್ಲ ತಿನ್ನೋಕ್ಕಾಗಲ್ಲಪ್ಪ, ನನಗೆ ಲಟ್ಸೋಕ್ಕೂ ಆಗಲ್ಲ. ನಂದೇನಾದ್ರು ಕೆಲ್ಸಕ್ಕೆ ಹೋಗಿ ದುಡ್ಕೊಂಬರೋದು ಅಷ್ಟೇ. ಅಂದಂಗೆ ಯಾವಾಗ ನೋಡೋಣ ಹುಡುಗಿ ನೋಡೋಕ್ಕೆ? ಗಳಪ್ಪ, ಮದುವೆ ವಿಷಯ ಎತ್ತುತ್ತಿದ್ದಂಗೆ ಯಾರ ಹುಡುಗಿ ನೋಡೋಕ್ಕೆ ಅಂತಿದ್ಯಲ್ಲ, ಭಾರಿ ಮುಂದುವರ್ದಿದ್ಯಾ ಬಿಡು, ಭಾರಿ ಮುಂದುವರ್ದಿದ್ಯಾ. ಹಂಗಲ್ಲಮ್ಮ, ಇವಾಗ ಬೇಕಲ್ಲ. ನನಗೇನಪ್ಪ, ತಡ ಆದ್ರೂ ನನ್ಗೇನು ಚಿಂತೆ ಇಲ್ಲ. ಅಲ್ಲಿವರೆಗೂ ನೀನೇ ಮಾಡಿಕೊ. ಬಂದ್ಬಿಡು, ಅದಕ್ಕೆ ಕಾಯ್ತಿದ್ದೇನು. ಬರೀ ತಿನ್ನೋದ್ರಲ್ಲೇ ಇರ್ತಾನೆ ಇವನು. ಹಾಳಾದವಳು ಹೆಂಗ ಮನೆ ಬಿಟ್ಟು ತೊಲಗದ್ಲು. ಇನ್ನ ಮುಂದಕ್ಕೆ ಬರೋರ್ನಿಗೆ ಹಿಂಗಾದ್ರೆ ಆಗಲ್ಲ. ಮನೇನ ಅಚ್ಚುಕಟ್ಟ ನಡೆಸ್ಕೊಂಡು ಹೋಗ್ಬೇಕು. ಹಿರಿಯರಿಗೆ ತಗ್ಗಿ ಬಗ್ಗಿ ನಡಿಬೇಕು ನೋಡು, ಅಂತ ಹುಡುಗಿನ ಹುಡುಕ್ಬೇಕು. ಈ ಊರಾಗ ಅದು ಯಾರು ಬ್ರೋಕರ್ ಗೀಕರ್ ಇಲ್ವೇನಾ? ಈ ಅವ್ರ ಕಣಮ್ಮ, ಬ್ರೋಕರ್ ಇಲ್ದೇ ಏನು? ಮನೆ ಕರ್ಸು, ಮಾತಾಡ್ತೀನಿ ನಾನು. ಹ್ಞೂ ಆಯ್ತು, ಇವತ್ತೇ ಬರಕ್ಕೆ ಹೇಳ್ತೀನಿ. ಚಪಾತಿ ಲಟ್ಟಿಸ್ಕೊಡು. ಹೇಳಮ್ಮ, ನನ್ನ ಕೈಲಾಗಲ್ಲ. ಮದ್ವೆ ಮಾಡ್ಬೇಕಾ ಬೇಡವಾ ಹೇಳು? ಇದೊಳ್ಳೆ ಕತೆ ಆಯ್ತಲ್ಲ. ಮದ್ವೆ ಮುಂದಿಕ್ಕೊಂಡು ಹಿಂಗ್ ಮಾಡ್ತೀಯಲ್ಲ. ಮತ್ತೆ ಬಾರ ಕೂಕ, ನನ್ನ ಕೈಲಿ ಆಗಲ್ಲ, ಸೊಂಟ ಹಿಡ್ಕಂತದೆ, ಒತ್ತಕ್ಕಾಗಲ್ಲ ನನ್ನ ಕೈಲಿ. ಅಯ್ಯೋ ಆಯ್ತು ಬಿಡಮ್ಮ, ಅದೇ ಕಂಗ್ ಕೂಗ್ತೀಯಾ? ಆಯ್ತಿರು, ಒತ್ತಿಸ್ಕೊಡ್ತೀನಿ. ಹಬ್ಬಬ್ಬಬ್ಬ, ಈ ಚಪಾತಿ ಲಟ್ಸೋದು ಇಷ್ಟೊಂದು ಕಷ್ಟನಾ? ಇನ್ನೇನ್ ಮತ್ತೀಗ ಎಲ್ಲ ಕೂತಿತ್ತವಳೆ ಆಗ್ಬಿಡ್ತದ. ಬೇಕಮ್ಮ, ಬೇಕು. ಈ ಮನೆಗೆ ಒಂದು ಹೆಣ್ದಿಕ್ ಬೇಕೇ ಬೇಕು. ನನ್ನ ಕೈಲಾಗಲ್ಲಪ್ಪ, ನನ್ನ ಕೈಲಾಗಲ್ಲ.
ಅಮ್ಮ. ಕೃಷ್ಣ ಎದ್ದೇನಪ್ಪ. ಹಬ್ಬ, ಇವಾಗ್ಲಾದ್ರೂ ಪ್ರಜ್ಞೆ ಬಂತಲ್ಲೋ. ಹುಷಾರಾಗಿದ್ಯಾ ತಾನೇ? ಅಲ್ಲ ಕಣಲ್ಲ ಕೃಷ್ಣ, ಯಾಕಲ್ಲ ಬೀಳಕ್ ಹೋಗಿದ್ದಿ ಕೆರೆ ಒಳಿಕ್ ನೀನ? ಹೊಲ್ಟು ಬಿಟ್ಟ ಇವ್ರ ಅಮ್ಮನಿಂದೆ ಕರೆದ ತಕ್ಷಣ. ಅಮ್ಮ ಅಮ್ಮ ಬೇಕಪ್ಪ. ಅಮ್ಮ ಎಲ್ಲಿ? ಎಲ್ಲೂ ಕಾಣಿಸ್ತಿಲ್ಲ ಅಮ್ಮ. ಏನ ಅಮ್ಮ ಬೇಕಾ? ನೋಡು, ನಿಮ್ಮ ಅಮ್ಮನ ಮರೆತು ಬಿಡು. ಇದ್ರ ಮೇಲೆ ಯಾವ ಅಮ್ಮನೂ ಬರಲ್ಲ ಇಲ್ಲಿಗೆ. ಯಾಕೆ ಬರಲ್ಲ? ನಿಮ್ಮಮ್ಮ ಮನೆ ಬಿಟ್ಟು ಹೋದ್ಲು. ಎಲ್ಲಿಗೆ? ಸುಡ್ಗಾಡ್ಗೆ. ಅಮ್ಮ ಬೇಕು ನನಗೆ. ಅಪ್ಪ, ಅಮ್ಮ ಎಲ್ಲಪ್ಪ? ಅಮ್ಮ ಕರಿಯಪ್ಪ. ಒಂದ ತಿಳಿದ ಅರ್ಥ ಆಗಲ್ಲ ನಿಂಗೆ? ಅಮ್ಮ ಇಲ್ಲಿ. ನಿಮ್ಮಮ್ಮ ಮನೆ ಬಿಟ್ಟು ಹೋಗೋಳೆ. ಅವಳು ಇನ್ಯಾವತ್ತೂ ಬರಲ್ಲ. ಅರ್ಥ ಆಯ್ತಾ? ಹೌದು ಕಣಪ್ಪ ಕೃಷ್ಣ, ಇನ್ನು ಮೇಲೆ ನಿಮ್ಮ ಅಮ್ಮ ಬರಲ್ಲ. ನಿಮ್ಮ ಅಮ್ಮನ ಇನ್ನೊಂದ್ಸತಿ ನೆನ್ಸ್ಕೋಬೇಡ ಈ ಮನೇಲಿ. ಇಲ್ಲಿ ಇನ್ನ ನಾನೇ ನಿಂಗೆ ಅಮ್ಮ ಅಪ್ಪ ಎಲ್ಲ. ಇಲ್ಲ ಇಲ್ಲ, ನಮ್ಮ ಅಮ್ಮನೇ ಬೇಕು. ನಮ್ಮ ಅಮ್ಮನೇ ಬೇಕು. ಅಪ್ಪ, ನಂಗೆ ಅಮ್ಮ ಬೇಕಪ್ಪ. ಅಮ್ಮ ಎಲ್ಲೈತೇಳು, ನಾನೇ ಹೋಗ್ತೀನಿ. ಅಯ್ಯಯ್ಯಯ್ಯ, ಇದಕ್ಕೆ ಏನಲ್ಲ ಬಂದೈತಿ. ಇದಕ್ಕೆ ಇನ್ ಹೆಂಗ್ ಹೇಳ್ತಿ? ಅರ್ಥ ಮಾಡಿಸ್ಲಿ ಇದಕ್ಕೆ. ನೋಡ ಕೃಷ್ಣ, ನಿಮ್ಮಮ್ಮ ಇಲ್ಲ, ನಿಮ್ಮಮ್ಮ ತಕ್ಕ ನೀನು ಹೋಗಕ್ಕೂ ಆಗಲ್ಲ. ಅವಳು ಎಲ್ಲವಳು ಅಂತ ನಮಗೂ ಗೊತ್ತಿಲ್ಲ. ಅಲ್ಲ, ಅನ್ಯಾಯವಾಗಿ ನಿನ್ನ ಕ್ಯಾರಲ್ ಮುಳುಗಿಸಿ ಸಾಯಂಗ್ ಮಾಡ್ತಿದ್ಲಲ್ಲ, ಇನ್ನು ಅವಳು ಬೇಕಾ ನಿನಗೆ? ಅವಳನ್ನ ಬೆಳಿಗ್ಗೆನೆ ಮನೆ ಬಿಟ್ಟು ಓಡಿಸ್ಬಿಟ್ವಿ. ಅವಳು ಇನ್ಯಾವತ್ತೂ ಬರಲ್ಲ. ಅವಳು ಬೇರೆ ಊರಿಗೆ ಹೊರಟೋದ್ಲು. ನೀನು ನಮ್ಮ ಜೊತೆಗೆ ಇರ್ಬೇಕಷ್ಟೇ. ಇಲ್ಲ ಇಲ್ಲ, ನಾನು ನಿಮ್ಮ ಜೊತೆಗೆ ಇರಲ್ಲ. ನೀವೆಲ್ಲ ಕೆಟ್ಟೋರು. ನಾನು ನಮ್ಮ ಅಮ್ಮನ ಜೊತೆಗೆ ಇರೋದು, ನಮ್ಮ ಅಕ್ಕನ ಜೊತೆಗೆ ಇರೋದು. ನಾನು ನಿಮ್ಮ ಜೊತೆ ಇರಲ್ಲ. ನಂಗೆ ಇಷ್ಟ ಇಲ್ಲ ನೀವಂದ್ರೆ. ನಂಗೆ ಅಪ್ಪನೇ ಇಷ್ಟ ಇಲ್ಲ, ಅಜ್ಜಿನೇ ಇಷ್ಟ ಇಲ್ಲ. ನನಗೆ ಅಮ್ಮನೇ ಇಷ್ಟ. ನನಗೆ ಅಮ್ಮನೇ ಬೇಕು. ಅಮ್ಮನೇ ನನ್ನ ಪ್ರಾಣ. ಅಮ್ಮ ಇಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಅಷ್ಟೇ. ಸಾಕು ನಿಲ್ಸೋ. ಹೇಳದ್ ಕನ್ನಡ ಅರ್ಥ ಆಗಲ್ವಾ ನಿನಗೆ? ನಿಮ್ಮಮ್ಮ ಬರಲ್ಲ ಅಂತ ಇನ್ನೊಂದ್ಸತಿ ಉಸಿರು ಬರಬಾರ್ದು ಆಚೆಗೆ. ನಿಮ್ಮಮ್ಮನ ಹತ್ರ ನೀನು ಎಲ್ಲೂ ಹೋಗಲ್ಲ. ನೀನು ಇಲ್ಲೇ ಇರ್ತೀಯ, ನನ್ನ ಜೊತೆಲಿ, ಅಪ್ಪನ ಜೊತೆಲಿ ಇರ್ತೀಯ. ಇನ್ನೊಂದ್ಸರಿ ಅಮ್ಮ ಅಂತ ನಿನ್ನ ಬಾಯಲ್ಲಿ ಬಂತು ಅಂತಂದ್ರೆ ನೋಡಲ್ಲ. ಆಮೇಲೆ ಗೋಡ ನೇತಾಕಿರೋ ಬೆಲ್ಟ್ ತಗೊಂಡು ರಪ ಸೆಣದು ಬಿಡ್ತೀನಿ. ಅದೇ ಮತ್ತೆ ಏನ್ ನಾನು ನಿನ್ ಕಡೆಗೆ ಮನುಷ್ಯನ್ ಕಾಣಲ್ವಾ? ನಮ್ ಜೊತೆ ಇರಕ್ ಇಷ್ಟ ಇಲ್ವಂತೆ, ನಾವು ಕೆಟ್ಟವ್ರಂತೆ. ಹಬ್ಬಬ್ಬಬ್ಬಬ್ಬ, ಕಿಲಾಡಿ ಅದೇನ್ ಬುದ್ಧಿ ಹೇಳ್ಕೊಟ್ಟವಳ ಇವನಿಗೆ. ಇವನೊಂದು ದಾರಿ ತರೋದು ರಮಣ ಭಾರಿ ಕಷ್ಟ ಐತೆ. ಅವಳೇನು ಇಲ್ಲೇ ಇದ್ಬಿಟ್ಟಿದ್ರೆ ಅಪ್ಪ ಮಗನು ದುಶ್ಮನ್ ಮಾಡ್ಬಿಟ್ಟಿರೋಳು. ಅವಳು ಇಲ್ಲಿಂದ ತೊಲಗಿದ್ದ ಒಳ್ಳೇದಾಯ್ತು ಬಿಡು. ಈ ನನ್ನ ಮಗ ಇಲ್ಲ ಕೈ ಸಿಕ್ತಿರ್ಲಿಲ್ಲ. ಇವನು ದೊಡ್ಡನಾದ್ಮೇಲೆ ಇನ್ನೂ ಏನೇನು ಆಟ ಆಡ್ಬಿಡ್ತಿದ್ನ. ಹೌದಮ್ಮ, ನನಗೂ ಈಗ ಹಂಗೆ ಅನಿಸ್ತೈತಿ. ನೀವು ನನ್ನ ಮಗ ಮಾತಾಡೋದು ನೋಡಿದ್ರೆ. ಅಲ್ಲ ಏನಲ್ಲ ಏನು ನಿಮ್ಮಪ್ಪ ಸರಿ ಇಲ್ವಾ? ನನ್ನನ್ನೇ ಸರಿ ಇಲ್ಲ ಕೆಟ್ಟವನು ಅಂತ ಹೇಳ್ತೀಯಲ್ಲ ನೀನು. ಇನ್ನು ಎಂಥ ಬುದ್ಧಿ ಹೇಳ್ಕೊಟ್ಟಿರ್ಬೇಕು ನಿಮ್ಮಮ್ಮ ನಿನಗೆ. ಇನ್ನೊಂದ್ಸರಿ ಇಂಥ ಮಾತುಗಳೆಲ್ಲ ಆಡಿ ನನ್ನ ಕೋಪ ಬರ್ಸ್ತೆ. ನೀನು ಗೊತ್ತಲ್ಲ, ನನ್ನ ಉಗ್ರ ರೂಪ ನೀನು ನೋಡಿದ್ಯಾ ನೀನು. ಏನು ಮಾಡ್ತಿದ್ದೆ ನಿಮ್ಮ ಅಕ್ಕಂದ್ರಿಗೆ ಅಂತ. ಇನ್ನ ಮೇಲೆ ಅದೇ ನಿನಗೂ ಮಾಡ್ಬೇಕಾಗ್ತದ. ಆಮೇಲೆ ಏನೋ ಸ್ಕೂಲ್ಗೆ ಹೋಗ್ಕೊಂಡಿರು. ಹೋಗ್ಲಿ ಪಾಪ ಗಂಡು ಮಗ ಅಂತ ಸುಮ್ಮನಿದ್ದೀನಿ, ವಂಶ ಉದ್ಧಾರ ಮಾಡ್ತೀಯ ಅಂತ ಅಂದ್ಬಿಟ್ಟು ಈ ರೀತಿಯಲ್ಲಿ ಹಾಳು ಮಾಡೋ ಬುದ್ಧಿ ಕಲ್ತ್ರೆ ನಿನಗೂ ಅದೇ ಗತಿನೇ. ನರಕ ನೋಡ್ಬಿಡ್ತೀವಿ ಮನೇಲಿ. ಅಪ್ಪ, ನನಗೆ ಅಮ್ಮ ಬೇಕಪ್ಪ. ನನ್ಗೇನು ಬೇಡ, ನನ್ಗೇನು ಕೊಡಬೇಡಿ ನೀವು. ನನ್ಗೇನು ಕೊಡಿಸ್ಬೇಡ. ನನಗೆ ಅಮ್ಮನ ಹತ್ರ ಕರ್ಕೊಂಡೋಗ್ಬಿಡಪ್ಪ. ನನಗಮ್ಮ ಅಷ್ಟೇ ಸಾಕು. ನನಗೆ ಅಮ್ಮನ ಬಿಟ್ಟಿರಕ್ಕಾಗಲ್ಲಪ್ಪ. ಅಮ್ಮ ಅಂದ್ರೆ ನಂಗೆ ತುಂಬ ಇಷ್ಟಪ್ಪ. ಅಮ್ಮನೇ ಊಟ ಮಾಡಿಸ್ಬೇಕು, ಅಮ್ಮನೇ ಸ್ನಾನ ಮಾಡಿಸ್ಬೇಕು. ನನಗೆ ಅಮ್ಮ ಬೇಕು. ಅಕ್ಕಂದ್ರೂ ಬೇಕು. ಅಕ್ಕನ ಜೊತೆ ಆಟ ಆಡ್ಬೇಕಪ್ಪ. ನನ್ನ ಕೈ ಮುಗಿತೀನಪ್ಪ. ಬೇಕಾದ್ರೆ ನಿನ್ ಕಾಲಿಗೆ ಬೀಳ್ತೀನಪ್ಪ. ನನ್ನ ಅಮ್ಮನ ಹತ್ರ ಕರ್ಕೊಂಡೋಗಪ್ಪ. ಆಗಲ್ಲ ಅಂದ್ರೆ ಆಗಲ್ಲ ಕಣೋ. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಬಿಡು. ಅವಳ ಹತ್ರ ನೀನನ್ನು ಕಳಿಸೋದು ಇಲ್ಲ, ಅವಳು ನನ್ನ ಮನೆಗೆ ಸೇರಿಸ್ಕೊಳ್ಳೋದು ಇಲ್ಲ. ನೋಡ, ನಿನಗೆ ಅಮ್ಮ ಬೇಕಂದ್ರೆ ಅಮ್ಮ ಬರಲ್ಲ ಈ ಮನೆಗೆ. ಚಿಕ್ಕಮ್ಮ ಬರ್ತಾಳೆ. ಅವಳೇ ಇನ್ಮೇಲೆ ನಿನಗೆ ಸ್ನಾನ ಮಾಡಿಸೋದು, ಊಟ ಮಾಡಿಸೋದು, ಸ್ಕೂಲಿಗೆ ಕಳ್ಸೋದು ಪ್ರತಿಯೊಂದು ಅವಳೇ ಮಾಡ್ತಾಳೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ. ಇನ್ಮೇಲೆ ಚಿಕ್ಕಮ್ಮನೇ ನಿಮ್ಮಮ್ಮ. ಇನ್ನು ನಿಮ್ಮ ಅಪ್ಪನೇ ಇರ್ತಾನೆ, ನಾನು ಇರ್ತೀನಿ. ರಾಜ ಬೆಳ್ದಂಗೆ ಬೆಳೆಯುವಂತೆ.
ಮುಚ್ಚಲ ಬಾಯಿ. ಹೇಳ್ದಷ್ಟು ಅತಿ ಮಾಡ್ತೀಯಲ್ವ? ಹಿಂಗೆ ಮಾಡ್ರೆ ಊಟ ನೆಟ್ಟಕ್ಕೆ ಹಾಕಲ್ಲ ನೋಡು. ಒಣಕೊಂಡು ಕಡ್ಡಿ ಆಗ್ಬಿಡ್ತೀಯ. ಈಗಲೇ ಸೀಗೆಕಾಯಿ ಇದ್ದಂಗಿದ್ಯಾ. ಹೋಗಮ್ಮ, ಊಟ ತಗೊಬಂದು ಇವನು ಕೊಡು. ಇನ್ಮೇಲೆ ಇವನೇ ತಿನ್ಲಿ. ತಿನ್ಸೋದೆಲ್ಲ ಮಾಡಿ ಅಭ್ಯಾಸ ಮಾಡಿಸ್ಬೇಡ. ಅವಳಂತೂ ಹಾಳ ಮಾಡಿಕ್ಕವಳೆ. ಅವನೇ ತಿನ್ನೋದು ಕಲೀಲಿ. ಮತ್ತೀಗ ತಿನ್ಸ್ಕೊಂಬೇರೆ ಕೂತ್ಕೋತಾರೆ ಇವನ್ಗೆ. ತಿನ್ನೋದು ಕಲೀಲಿ ಬಿಡು. ತೆಲ್ಕಣ ಪಲ್ಕಣ ತಿನ್ಲಿ. ಚೆಲ್ಲದ್ಮೇಲೆ ಒಂದು ಅಗ್ಲಿರಬಾರ್ದು ಆ ನೆಲದಲ್ಲಿ. ಎಲ್ಲ ಎತ್ತಿ ತೊಳೆದಿಕ್ಬೇಕು ತಟ್ಟೆನ. ಏನಾ ಕೇಳಿಸ್ತಾ? ಅನ್ನುವಂತೆ ತಿಂದ್ಬಿಟ್ಟು ತೊಳೆದ್ಬಿಟ್ಟು ಮನಿಕ ಬೆಳಗ್ಗೆ ಗೆದ್ದು ಅತಿ ಮುಂಚೆ ರೆಡಿಯಾಗಿ ಸ್ಕೂಲ್ಗೆ ಹೋಗುವಂತೆ. ನೋಡ ಕೃಷ್ಣ, ನನ್ನ ಮಾತು ಕೇಳು. ಸುಮ್ಮನೆ ನಿಮ್ಮ ಅಪ್ಪನ ಹತ್ರ ಒದೆ ತಿಂದಬೇಡ. ನನಗೂ ಕ್ವಾಪರ್ಸ್ಬೇಡ. ನನಗೂ ವಯಸ್ಸಾಗೈತೆ. ನಿಮ್ಮ ಅಪ್ಪ ಇನ್ನೊಂದು ಮದುವೆ ಮಾಡ್ಕೊತಾನೆ. ಇನ್ನು ಚಿಕ್ಕಮ್ಮ ಬತ್ತಾಳೆ, ಎಲ್ಲ ಕೆಲಸ ಅವಳೇ ಮಾಡ್ತಾಳೆ. ರುಚಿ ರುಚಿಯಾಗಿ ತಿನ್ಕೊಂಡು ಸ್ಕೂಲ್ಗೆ ಹೋಗ್ಕೊಂಡಿರು. ಅಮ್ಮ ಬೇಕಂತ ಇನ್ನೊಂದ್ಸತಿ ಕೇಳಿ ಒದಗಿದೆ ತಿಂದಬೇಡ. ಊಟ ತತ್ತಿನಿರು ತಿನ್ನುವಂತೆ. ಅಮ್ಮ ಅಮ್ಮ ಎಲ್ಲಿದ್ಯಮ್ಮ ನೀನು? ನನ್ನ ಕರ್ಕೊಂಡು ಹೋಗಮ್ಮ. ನಾನೆಲ್ಲಿರಲ್ಲ. ಅಜ್ಜಿ ನಾನು ದೊಡ್ಡೋಳಾದ್ಮೇಲೆ ನಿಂಗೊಂದು ಸೀರೆ ಕೊಡಿಸ್ತೀನಿ, ಆಯ್ತಾ? ಅಜ್ಜಿ, ನಾನು ನಿಂಗೆ ಬಳೆ ಕೊಡಿಸ್ತೀನಿ. ಹೌದ್ರಾ? ಇಬ್ರು ಸೀರೆ ಒಬ್ರು ಬಳೆ ಒಬ್ರು. ಆಯ್ತಪ್ಪ, ಕೊಡಿಸ್ರಿ. ನನ್ನ ಮೊಮ್ಮಕ್ಳು ಕೊಡಿಸಿದ್ರೆ ನಂಗೆ ಖುಷಿನೇ. ಈ ಅಜ್ಜಿ ಮನೆ ಇಷ್ಟ ಆಯ್ತಾ? ಓ, ಮನೆ ಚಿಕ್ಕದಿದ್ರು ಅಜ್ಜಿ ತುಂಬಾ ಖುಷಿಯಾಗಿದ್ದೀವಿ ನಾವು. ಅದೇನ್ರಪ್ಪ ಬೇಕಾಗಿರೋದು ಮನುಷ್ಯಂಗೆ? ಮನೆ ದೊಡ್ಡದಲ್ಲ ಬೇಕಾಗಿರೋದು. ಮನೆ ಚಿಕ್ಕದಾಗಿದ್ರು ನೆಮ್ಮದಿ ಮುಖ್ಯ. ಈಗ ಅರ್ಥ ಆಗ್ತೈತೆ ನನಗೆ. ನೀವು ನಿಮ್ಮ ಅಪ್ಪನ ಮನೇಲಿದ್ದಾಗ ಎಷ್ಟೆಲ್ಲ ನೋವು ತಿಂದಿದ್ದೀರ ಪಾಪ ಅಂತ. ಈ ನೆಮ್ಮದಿ ಸಿಕ್ತಿತ್ತೇನ್ರಪ್ಪ? ಆ ದೇವರು ಅದಕ್ಕೆ ನನ್ನ ಹತ್ರ ಕಳ್ಸಿರೋದು ನಿಮ್ಮನ್ನ. ಮಕ್ಕಳು ಇನ್ಮೇಲೆ ನೆಮ್ಮದಿಯಾಗಿರ್ಲಿ ಅಂತ. ಏನು ಯೋಚನೆ ಮಾಡಬೇಡ್ರಿ. ಅಜ್ಜಿ ಇರೋ ತನಕ ಚಿಂತೆ ಮಾಡಬೇಡ್ರಿ. ನಾನು ಇಲ್ಲ ಅಂದ್ರೂ ಚಿಂತೆ ಮಾಡಬೇಕಾಗಿಲ್ಲ. ದೇವರು ನಮಗೆ ಏನು ಕಮ್ಮಿ ಮಾಡಿಲ್ಲ. ಹೊಟ್ಟೆಗೆ ಊಟ, ಹಾಕೊಳಕ್ಕೆ ಬಟ್ಟೆ ಅಂತೂ ಕೊಟ್ಟವನೆ. ಅಜ್ಜಿ, ನಾವಿನ್ಯಾವತ್ತೂ ಅಪ್ಪನ ಮನೆಗೆ ನಾವು ಹೋಗಲ್ಲ ಅಜ್ಜಿ. ನಾವು ಇಲ್ಲೇ ಇರ್ತೀವಿ. ಖಂಡಿತವಾಗ್ಲೂ ಹೋಗಿ ಅಂತ ಅನ್ನಲ್ಲ ನಾನು. ಇದು ನಿಮ್ಮ ಮನೆನೇನೆ, ನಿಮ್ಮ ಅಜ್ಜಿ ಮನೆ ನಿಮ್ದಲ್ವಾ? ನಾನು ಯಾವತ್ತನ ಹೋಗ್ರಿ ಅಂತ ಅನ್ನಕ್ಕಾಗ್ತದೇನಪ್ಪ? ಯಾವತ್ತೂ ಅನ್ನಲ್ಲ. ನೀವಿಲ್ಲೇ ಇದ್ದು ಬಿಡ್ರಿ ನನ್ನ ಹತ್ರನೇ. ನನಗೆ ಅದಕ್ಕಿಂತ ಪುಣ್ಯ ಇನ್ನೇನೈತ್ರಪ್ಪ? ಅಜ್ಜಿ, ಆದರೆ ಒಂದೇ ಒಂದು ಬೇಜಾರು ನನಗೆ. ಏನಪ್ಪ ಅದು? ಏನಪ್ಪ? ನನ್ನ ತಮ್ಮ ಕೃಷ್ಣನ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು. ಅವನು ಅಮ್ಮನ್ನ ಒಂದಿನನೂ ಬಿಟ್ಟಿರ್ತಿರ್ಲಿಲ್ಲ ಅಜ್ಜಿ. ಅಮ್ಮನೇ ಬೇಕಿತ್ತು ಊಟ ಮಾಡ್ಸಕ್ಕೆ, ಸ್ನಾನ ಮಾಡ್ಸಕ್ಕೆ, ನಿದ್ದೆ ಮಾಡ್ಸಕ್ಕೆ, ಎಲ್ಲದಕ್ಕೂ ಅಮ್ಮ ಬೇಕಿತ್ತು. ಪಾಪ ಅವನು ನೆನ್ಸ್ಕೊಂಡು ಅಳ್ತಾ ಇರ್ತಾನೀಗ. ಹೌದಾ? ಏನು ಮಾಡೋಣ ಪಾಪ. ಆ ಮಗಿನೂ ಬಂದ್ಬಿಟ್ಟಿದ್ರೆ ಹೆಂಗೋ ಇರೋದು. ಏನು ಮಾಡ್ತಾಯಿತ್ತು ಏನೋ ಪಾಪ. ಆ ಪಾಪಗಳದ್ದು ಏನು ಮಾಡ್ತಾವ ಆ ಹುಡುಗಂಗೆ? ಆ ಹುಡುಗ ಅದೆಷ್ಟು ಗೋಳಾಡ್ತಾಯಿತ್ತು ಏನೋ. ಜಯ, ಯಾಕವ ಹಂಗೆ ಸಪ್ಪಕ್ಕೆ ಕೂತಿದ್ದಿ? ಇನ್ನೇನು ಮಾಡ್ಲಮ್ಮ, ನೀವು ತಾನೇ ಮಾತಾಡ್ತಿದ್ದೀರಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನನ್ನ ಮಗ ಕೃಷ್ಣ ಎಷ್ಟು ಅಳ್ತಾವನೋ ಅಂತ. ನಾನಿಲ್ಲ ಅಂದರೆ ಅವ್ನು ನಿದ್ದೆನೇ ಮಾಡಲ್ಲಮ್ಮ, ಊಟನೂ ಮಾಡಲ್ಲ. ಏನು ಮಾಡ್ತಾವನೋ ಪಾಪ. ಖಂಡಿತವಾಗ್ಲೂ ಇವತ್ತು ಊಟ ಮಾಡಿರಲ್ಲಮ್ಮ. ಊಟ ಮಾಡಿರಲ್ಲ. ಅಮ್ಮ ಬೇಕು ಅಂತ ಹಠ ಮಾಡಿರ್ತಾನೆ. ಈ ಪಾಪಿಗಳದ್ದು ಏನು ಮಾಡೋರೋ ಏನೋ ಗೊತ್ತಿಲ್ಲ. ಹುಡುಕಿಡ್ಬಿಟ್ರೆ ಅಂತ ಭಯ ನನಗೆ. ಚೇಚೆ, ಹಂಗೆಲ್ಲ ಆಗಲ್ಲ, ಸುಮ್ಮನಿರವ. ಹೆಂಗಿದ್ರು ನಿನ್ನ ಗಂಡಂಗೆ ನಿನ್ನ ಮಗನ ಮೇಲೆ ಪ್ರೀತಿ ಐತಲ್ಲ, ನಿಮ್ಮ ಅತ್ತೆಗೂ ಅಷ್ಟೇ ಅಲ್ವಾ? ಒಡೆಯೋದು ಗಿರಿಯೋದೆಲ್ಲ ಏನು ಮಾಡಿರಲ್ಲ. ಹೊತ್ತಿರ್ತಾನೆ. ಅವರು ಗದ್ರ ಪದ್ರಿ ಮಲಗಿಸಿರ್ತಾರೆ ಅಷ್ಟೇ, ಊಟ ಮಾಡಿಸಿ. ಏನಾಗಲ್ಲ, ಸುಮ್ಮನಿರು. ಭಯ ಬಿಡ್ಬೇಡ. ಭಯ ಪಡ್ಬೇಡಂದ್ರೆ ಹೆಂಗಮ್ಮ? ನನ್ನ ಮಗನ ಯಾವತ್ತೂ ನಾನು ಹಿಂಗೆ ಬಿಟ್ಟಿಲ್ಲ. ಹುಡ್ತಾಗ್ಲಿಂದನೂ ಯಾವಾಗಲೂ ನನ್ನ ಜೊತೆಲೇ ಇರ್ತಿದ್ದ ಅವನು. ಅಡುಗೆ ಮಾಡೋಕೆ ಹೋದಾಗ್ಲೂ ಅಮ್ಮ ಅಮ್ಮ ಅಂತ ಬರ್ತಿದ್ದ. ನಾನು ಸ್ನಾನಕ್ಕೆ ಹೋದಾಗ್ಲೂ ಅಮ್ಮ ಅಮ್ಮ ಅಂತ ಬರ್ತಿದ್ದ. ಎಲ್ಲನ ಹೋಗು ಹಿಂದೆ ಇರ್ತಿದ್ದ ಅವನು. ಆದರೆ ಇವತ್ತು ನಾನಿಲ್ಲಿ, ಅವನಲ್ಲಿ. ಹೆಂಗಮ್ಮ ಇದೆಲ್ಲ ಸಹಿಸ್ಕೊಳ್ಳಿ? ನನ್ನ ಮಗನ ನನ್ನ ಜೊತೆ ಕಳಿಸ್ಬಿಟ್ಟಿದ್ರೆ ನಾನು ಯಾವುದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ಲಿಲ್ಲಮ್ಮ. ಒಂದು ಊಟ ಇಲ್ಲಾಂದ್ರೂ ನಾನು ಯೋಚನೆ ಮಾಡ್ತಿರ್ಲಿಲ್ಲ. ನನ್ನ ಮಕ್ಕಳು ನನ್ನ ಜೊತೆಲಿರ್ಬೇಕಷ್ಟೆ. ಅರ್ಥ ಆಗ್ತದೆ ಕಣ್ಜೇವ, ಅರ್ಥ ಆಗ್ತದೆ. ಏನು ಮಾಡೋಣ, ಪಾಪಗಳು ಕಳಿಸ್ತಿಲ್ವಲ್ಲ, ಪರಿಸ್ಥಿತಿ ಹಂಗಿತ್ತು ಅಂತ ಹೇಳ್ತೀಯ. ನೋಡಂತಡಿ, ಇನ್ನೊಂದು 2 ದಿನ ಹೋಗ್ಲಿ. ನಿನ್ನ ಮಗನ ಕರ್ಸ್ಕೊಳ್ಳೋ ವ್ಯವಸ್ಥೆ ನೋಡೋಣ, ಏನಾರ ಮಾಡೋಕ್ಕಾಗ್ತದ. ಸ್ಕೂಲ್ ಪಾಲಕ್ಕೆ ಹೋದಾಗ ಕರ್ಕೊಬರೋದು ಏನಾರ ಮಾಡೋಣ. ಚಿಂತೆ ಮಾಡಬೇಡ.
ಅದೇ ಧೈರ್ಯದಲ್ಲಿದ್ದೀನಮ್ಮ. ಅದೇನು ಗ್ರಾಚಾರವೋ ಏನು. ಅಲ್ಲ, ನೀವೆಲ್ಲ ನನ್ನ ಕೈ ಸಿಕ್ಕಿದ್ದು ಒಂಥರ ಅದೃಷ್ಟನೇ ಅಂತ ಅನ್ನು. ನನಗೂ ದಿಕ್ಕಿಲ್ದ್ರೊಳಗೆ ದಿಕ್ಕಾಯ್ತು, ನಿಮಗೂ ಒಂದು ಸೂರಂತ ಸಿಕ್ತು. ಆ ದೇವ್ರು ಹಿಂಗೆ ಆಗ್ಬೇಕಂತ ಬರ್ದಿದ್ನೋ ಏನೋ. ಬಿಡು, ಆಗಿದ್ದೇನೋ ಒಂದು ಆಯಿತು. ನರ್ಕದಿಂದ ಈಚೆ ಬಂದ್ರಲ್ಲ, ಅದೇ ಒಂಥರ ಸಮಾಧಾನ. ಆ ಹುಡುಗನ ಹೆಂಗಾನ ಮಾಡಿ ಬಂದ್ಬಿಟ್ರೆ ನೋಡು, ಬೇರೆ ಏನು ಚಿಂತೆ ಇರಲ್ಲ. ನೋಡೋಣ, ಆದಷ್ಟು ಬೇಗ ಅದು ಆಗಲಿ. ಗೊತ್ತಾಯ್ತು, ನಡೀಲಿ ಒಳಗಡೆ ಹೋಗಿ ಜಯ. ಹೋಗವ, ಮಕ್ಕಳನ್ನ ಕರ್ಕೊಂಡೋಗಿ ಒಳಗಡೆ ಮಲಗಿಸು. ಸೊಳ್ಳೆ ಇಲ್ಲಿ ಆಚೆ ಕಡೆ, ನಾನಿಲ್ಲಿ ಮಲ್ಕತೀನಿ ಮಂಚದ ಮೇಲೆ, ನೀವು ಒಳಗಡೆ ಕರ್ಕೊಂಡೋಗಿ ಮಲಗಿಸು. ಆಯ್ತಮ್ಮ. ಲಕ್ಷ್ಮಿ, ಮಹಾಲಕ್ಷ್ಮಿ, ನಡೀರಿ ಒಳಗಡೆ ಮಲ್ಕೊಳ್ಳೋರಂತೆ, ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಲ್ಲ. ಇಲ್ಲ ಅಮ್ಮ, ನಾವಿವತ್ತು ಅಜ್ಜಿ ಜೊತೆನೇ ಮಲ್ಕೋತೀವಿ. ಬೇಡ ಕಣ್ರಪ್ಪ, ಬೇಡ, ಇಲ್ಲಿ ಸೊಳ್ಳೆ ಜಾಸ್ತಿ, ಕತ್ಲು ಬೇರೆ, ಭಯ ಪಡ್ಕೋತೀರಾ. ಸೊಳ್ಳೆ ಕಚ್ಚಿದ್ರೆ ಸುಮ್ಮನೆ ಯಾಕೆ ನಿದ್ದೆ ಬರಲ್ಲ, ಚಳಿ ಗಿಳಿ ಆಗ್ತದೆ. ಒಳಗೋಗಿ ಬೆಚ್ಚಿ ಮನಿಕ ಹೋಗ್ರಿ, ಮಲ್ಕೋಬೋದು. ಒಳಗಡೆ ಬೆಚ್ಚಗಿರ್ತದೆ ಒಲೆ ಮುಂದೆ. ಇಲ್ಲ ಅಜ್ಜಿ, ನಿಮ್ಮ ಪ್ರೀತಿ ಮುಂದೆ ನಮ್ಗೆ ಯಾವ ಸೊಳ್ಳೆ ಕಚ್ಚಿದ್ರು ಏನಾಗಲ್ಲ, ನಾವು ಇಲ್ಲೇ ಮಲ್ಕೋತೀವಿ. ಒಳ್ಳೆ ಕತೆ ಆಯ್ತಲ್ಲ ಹುಡುಗರದು. ಅಮ್ಮ ಪರವಾಗಿಲ್ಲ ಬಿಡಿ, ಮಲ್ಕೊಳ್ಳಿ. ನನ್ನ ಮಕ್ಕಳಿಗೆ ಯಾವತ್ತೂ ಈ ರೀತಿ ಪ್ರೀತಿ ಸಿಕ್ಕೇ ಇಲ್ಲ ಜೀವನದಲ್ಲಿ, ನಿಮ್ಮಿಂದ ಸಿಗ್ತಾ ಇದೆ. ನಾನು ಅದನ್ನು ಯಾಕೆ ಕಿತ್ಕೊಳ್ಳಮ್ಮ? ಎಲ್ಲರೂ ಇಲ್ಲೇ ಮಲ್ಕೊಳ್ಳೋಣ ಬಿಡಿ. ಆಯ್ತು ಬಿಡವ. ಒಂದು ಕೆಲಸ ಮಾಡ್ಬೇಕು ನೋಡು, ನಾಳೆಗೆ ಹೂ ಮಾರಕ್ಕೆ ಹೋದಾಗ ಅಲ್ಲಿ ಒಂದು ಸೊಳ್ಳೆ ಪರ್ದ, ಒಂದು 200 ರೂಪಾಯಿಗೆ ಸೊಳ್ಳೆ ಪರ್ದ ತಗೊಬಂದ್ಬಿಟ್ರೆ ಇಲ್ಲಿ ಕಟ್ಕೊಂಡು 4 ಜನ ಇಲ್ಲೇ ಮನಿಕೊಂಬಿಡ್ಬೋದು. ಏನಂತ್ಯಾ? ಆಯ್ತಮ್ಮ. ನಾಳೆಗೆ ಹೂವು ಮಾರಕ್ಕೆ ಹೋಗ್ತೀನಲ್ಲ, ಆವಾಗ ಒಂದು ಸೊಳ್ಳೆ ಪರ್ದ ತಂದುಬಿಡ್ತೀನಿ ಇರು. ಕಮ್ಮಿ ರೇಟಿಂದ ಯಾವುದಾದ್ರೂ ಕಟ್ಕೊಂಡು ಇಲ್ಲೇ ಮನಿಕೊಳ್ಳೋಣ. ಸರಿ, ಗೊತ್ತಾಯ್ತು ಬಾರವ. ಯೋಚನೆ ಮಾಡಬೇಡ, ದೇವ್ರು ನೋಡ್ಕೊತಾನೆ. ಮಗಿಗೆ ಏನಾಗಲ್ಲ ಅಲ್ಲಿ, ಅವನು ಚಿಂತೆ ಮಾಡ್ತಿರ್ತಾನೆ ಗೊತ್ತು. ಆದರೆ ಯಾವ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಏನು ಫಲ ಇಲ್ಲ ನಮಗೆ. ಕಣ್ತುಂಬ ನಿದ್ದೆ ಬರಲ್ಲ. ಒಂದು 2 ಹೊತ್ತು ನಿದ್ದೆ ಮಾಡ್ಬಾ, 2 ತಾಸು. ಬೆಳಗ್ಗೆ ಬೇರೆ ಎದ್ದು ಮಕ್ಕಳನ್ನ ರೆಡಿ ಮಾಡಿ ಕರ್ಕೊಂಡೋಗ್ಬೇಕು ಸ್ಕೂಲ್ಗೆ. ನಾನು ಹೂವು ಮಾರ್ಕೊಂಡು ಬರ್ತಾ ಸ್ವಲ್ಪ ಕಾಸೈತೆ, ಮಕ್ಕಳಿಗೆ ಒಂದು 2 ಜೊತೆ ಬಟ್ಟೆ ತಗೋಬರ್ತೀನಿ. ಬರೀ ಕೈಯಾಗಿ ಬಂದಿದ್ದಿ. ಪರವಾಗಿಲ್ಲ ಬಿಡಿಯಮ್ಮ. ಇಲ್ಲಿ ಬಿಡವ, ನನಗೂ ಇನ್ಯಾರವ್ರೆ, ಇನ್ಯಾರು ಖರ್ಚು ಮಾಡಲಿ. ಹೋಗಿ ತತ್ತೀನಿ, ಮನೆ ತವಿರು. ಫ್ರೆಂಡ್ಸ್, ಇವತ್ತಿನ ಜಯಕನ ಸಂಸಾರ ಸ್ಟೋರಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಬೇಕಂತ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರೀಲೇಬೇಡಿ. ಹೇಗಿದೆ ನಮ್ಮ ಸ್ಟೋರಿ? ನನಗಂತೂ ಚೆನ್ನಾಗಿ ಓಡ್ತಾ ಇದೆ ಅಂತ ನನಗೆ ನಂಬಿಕೆ ಇದೆ. ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ ಚೆನ್ನಾಗಿದೆ ಅಂತ. ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತಾ ಇದ್ದೀನಿ. ನನಗೂ ಖುಷಿ ಆಗ್ತಾ ಇದೆ. ಆದಷ್ಟು ಬೇಗ 500 ಜನ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೋತಾ ಇದ್ದೀವಿ. ಈಗ ಆಲ್ರೆಡಿ 400 ಮೇಲೆ ಆಗಿದೆ, 500 ಕಂಪ್ಲೀಟ್ ಆಗಬೇಕು. ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ನಾಳೆ 6 ಗಂಟೆಗೆ ಸಿಗೋಣ, ಸಂಜೆ 6 ಗಂಟೆಗೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.